ಗುರು ಹಿರಿಯರು ಹಾಗೂ ತಂದೆ ತಾಯಿಗಳ ಬಗ್ಗೆ ಯುವ ಜನರು ಭಕ್ತಿ ಭಾವನೆಯನ್ನ ಹೊಂದಬೇಕು. ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮನವಿ. ಯುವಜನರು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನ ಗೌರವಿಸುವ ಮನೋಭಾವನೆಯನ್ನ ಬೆಳೆಸಿಕೊಂಡು ಸಂಸ್ಕಾರವಂತರಾಗಿ ಉತ್ತಮ ಜೀವನ ನಡೆಸಬೇಕು ಎಂದು ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಶೇಳನೇರಿ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಸ್ಥಾನದ ಲೋಕಾರ್ಪಣೆ, ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದೇವಾಲಯಗಳು ನಮ್ಮ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ. ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾಗಿರುವ ಬೊಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಶಿಥಿಲವಾಗಿದ್ದ ಗ್ರಾಮ ದೇವತೆಗಳಾದ ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಾಲಯಗಳ ಪುನರ್ಜೀವನ ಮಾಡಿ ಇಡೀ ನಾಗರಿಕ ಸಮಾಜವೇ ಮೆಚ್ಚುವಂತಹ ಕಾರ್ಯ ಮಾಡಿ ಮಾದರಿಯಾಗಿದ್ದಾರೆ ಎಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೊಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಗ್ರಾಮ ದೇವತೆಗಳಾದ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಾಲಯಗಳನ್ನು ಹೊಸದಾಗಿ ನಿರ್ಮಿಸಿ ಶಿಲಾ ವಿಗ್ರಹಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ದೇವಾಲಯದ ಕಳಸಾರೋಹಣ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುವ ಮೂಲಕ ಇತರೆ ಗ್ರಾಮಗಳಿಗೆ ಮಾದರಿಯಾಗಿದ್ದಾರೆ. ದೇವಾಲಯಗಳು ಹಾಗೂ ಮಠಮಾನ್ಯಗಳು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನ ಸಾರುವ ದಿವ್ಯ ಮಂದಿರಗಳಾಗಿದ್ದು, ಹಾದಿ ತಪ್ಪಿರುವ ಸಮಾಜ ಹಾಗೂ ಯುವಕರನ್ನ ಸರಿದಾರಿಯಲ್ಲಿ ಮುನ್ನಡೆಸುವಲ್ಲಿ ಮಾರ್ಗದರ್ಶಿಯಾಗಿ ಜ್ಞಾನದ ಬೆಳಕನ್ನು ಪಸರಿಸುವ ಶರಣ ಶ್ರದ್ಧಾ ಕೇಂದ್ರಗಳಾಗಿ ಮುನ್ನಡೆಯುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಶಾಸಕರ ಧರ್ಮಪತ್ನಿ ಶ್ರೀಮತಿ ರಮಾ ಮಂಜು, ಟಿಎಎಪಿ ಸಿಎಂಎಸ್ ನಿರ್ದೇಶಕ ಎಚ್.ಟಿ. ಲೋಕೇಶ್ ದಂಪತಿಗಳು ಸೇರಿದಂತೆ ಶೇಳನೇರೆ ಹೋಬಳಿಯ ಎಲ್ಲ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಾಲಯಗಳ ಶಿಖರಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನವನ್ನ ಪಡೆದು ಕೃತಾರ್ಥರಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ 4 ಮಂಡ್ಯ. ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 28ಕ್ಕೆ ಬರಬಹುದು ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಲೇಟ್ ಆದ್ರೆ ನೆಕ್ಸ್ಟ್ ಇದಕ್ಕೆ ಬರಬಹುದು. 50% ರಿಸರ್ವೇಶನ್ ಸಿಗ್ತಾ ಇದೆ ಉದ್ಯೋಗಗಳಲ್ಲಿ. ರಾಜಕೀಯ ಅಂದ್ರೆ ಸ್ಥಳೀಯ ಮಟ್ಟದ ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ನಲ್ಲಿ. ಇನ್ನ ಕೇಂದ್ರ ಮತ್ತು ವಿಧಾನಸಭಾ ಮಟ್ಟದಲ್ಲಿ ಮೋಸ್ಟ್ಲಿ 33% ಕೊಡಬಹುದು ಅಂತ ಈಗ ಮಾಡ್ತಾ ಇದ್ದಾರೆ. ಉದ್ಯೋಗಗಳಲ್ಲಿ 33% ಈಗಾಗಲೇ ಕೊಟ್ಟಿದ್ದಾರೆ. ದಯಮಾಡಿ ಹಳ್ಳಿಯ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಅವಕಾಶಗಳಿದಾವೆ. ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಇಲ್ಲಿ ಅಧಿಕಾರಿಯಾಗಿ ಒಂದು ಕುತೂಹಲಕಾರಿ ಅಂಶ ಗಮನಕ್ಕೆ ಬಂದು ಶಾಸಕರ ಗಮನಕ್ಕೂ ತರ್ತೀನಿ. ಇಡೀ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಅಂಕಿ ಅಂಶದ ಪ್ರಕಾರ 147 ಜನ ಹೆಣ್ಣು ಮಕ್ಕಳು 18ಕ್ಕೂ ಮುಂಚೆ ಮದುವೆ ಆಗಿದ್ದಾರೆ. ಅದರಲ್ಲಿ ಯಾರದಪ್ಪ ಹೈಯೆಸ್ಟ್ ರೋಲ್ ಅಂದ್ರೆ ಕೃಷ್ಣರಾಜಪೇಟೆ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇಲ್ಲೇ ನಿಮ್ಮಲ್ಲಿ KR ಟೌನ್ ಹೋದ್ರೆ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು. ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವತ್ತು ಅಲ್ವಾ. ಇಂಜಿನಿಯರಿಂಗ್ ಇದೆ ಅಲ್ವಾ. ನಮ್ಮ ಕೃಷ್ಣಪ್ಪನವರು KR ಕೃಷ್ಣ ಅಂದ್ರೆ ನ್ಯಾಯವಂತ, ಸತ್ಯವಂತ ಸ್ಪೀಕರ್ ಆಗಿದ್ದವರು. ಇವತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು KR ಹೆಸರು ತಂದಿದ್ದಾರೆ. ಬರೀ ಕೃಷ್ಣ ಅಂದ್ರೆ ಗೊತ್ತಾಗಲ್ಲ, KR ಕೃಷ್ಣ ಅಂತಾರೆ ಗೊತ್ತಾಗುತ್ತೆ. ಕೃಷ್ಣರಾಜಪೇಟೆಗೆ ಅಷ್ಟು ಗೌರವ ತಂದು ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ. ಅವ್ರು ಮಾಡ್ಕೊಟ್ಟಿದ್ದ ಅವತ್ತು ಕಾಲೇಜನ್ನ. ಇವತ್ತು ಎಲ್ಲರೂ ಕೂಡ ಶಾಸಕರು ಅವರವರ ಸಾಮರ್ಥ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು, ನಮ್ಮ ಹೆಸರು ಕೂಡ ಅವ್ರ ತರನೇ ಉಳಿಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸನ್ಮಾನ್ಯ ಶಾಸಕರು ಕೂಡ ಅವರಿಗೆ ಮೊದಲ ಅನುಭವ ಅಲ್ವಾ, ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೂ ಕೂಡ ಎಫರ್ಟ್ ಹಾಕಿ ಏನಾದ್ರೂ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ, ಸನ್ಮಾನ್ಯ ಕೇಂದ್ರ ಸಚಿವರಲ್ಲಿ ತಾವು ರಿಕ್ವೆಸ್ಟ್ ಮಾಡಿಕೊಂಡು, ಡಿಮ್ಯಾಂಡ್ ಮಾಡಿಕೊಂಡು CSR ಫಂಡ್ ತರಲಿಕ್ಕೆ ಪ್ರಯತ್ನ ಮಾಡಿ. CSR ಫಂಡ್ ಕೊಡ್ಲಿಕ್ಕೆ ಅವ್ರಿಗೆ ಸಾಕಷ್ಟು ಸಚಿವರಾಗಿದ್ದಾರೆ. KR ಕೂಡ ಅಂತದೊಂದಷ್ಟು ಸೌಕರ್ಯಗಳು ಬಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಾನು ಮೊನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಸಂತೆಬಾಚಲ್ಲಿ ಗಣಪತಿ ಉತ್ಸವದ ತಮ್ಮನ್ನ, ನಮ್ಮ ಏನು ಮಂಡ್ಯದಿಂದ ಕೃಷ್ಣರಾಜಪೇಟೆಗೆ ಬರ್ಲಿಕ್ಕೆ ಕನಿಷ್ಠ 1.25 ಗಂಟೆ ಆಗುತ್ತೆ ಅಲ್ವಾ. ನಾವೆಲ್ಲ ಒಗ್ಗೂಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಎಲ್ಲರೂ ಒಗ್ಗೂಡ್ತೀರಾ? ಏನ್ ಮಾಡ್ಬೇಕು, ನೀವು ಒತ್ತಡ ಹಾಕಿ ಒಂದು K-ಶಿಪ್ ರೋಡ್ ಮಾಡಿಸಿ ಪ್ಲೀಸ್. ಒಂದು K-ಶಿಪ್ ರೋಡ್ ಮಾಡಿಸಿ. ಕೃಷ್ಣರಾಜಪೇಟೆ ಅವ್ರು ಯಾರು ಮಂಡ್ಯಕ್ಕೆ ಬರ್ತಾ ಇಲ್ಲ, ರೋಡ್ ಸರಿ ಇಲ್ಲ ಅಂತ ಎಲ್ಲ ಹಂಗೆ KRS ಇಂದ ಡೈವರ್ಟ್ ಆಗಿ ಶ್ರೀರಂಗಪಟ್ಟಣ, ಮೈಸೂರು ಬಿಡ್ತಾ ಇದಾರೆ. ಒಂದು ಒಳ್ಳೆ ರೋಡ್ ಆದ್ರೆ, K-ಶಿಪ್ ರೋಡ್ ಆದ್ರೆ, ಇವತ್ತು ನೋಡಿ ನಾಗಮಂಗಲಕ್ಕೆ ಒಳ್ಳೆ K-ಶಿಪ್ ರೋಡ್ ಆಗಿದೆ. ಹಾಗೆ ನಮ್ಮ ಏನು ಬ್ಯಾಡ್ರಳ್ಳಿ ಮೇನ್ ರೋಡ್ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿಂದ ಪಾಂಡುಪುರದಿಂದ ಈ ಕಡೆ ಒಂದು ಒಳ್ಳೆ ಅಟ್ಲೀಸ್ಟ್ K-ಶಿಪ್ NH ಆಗದಿರೋ ಪರವಾಗಿಲ್ಲ, K-ಶಿಪ್ ರೋಡ್ ಆದ್ರೆ ಒಂದು 40-45 ನಿಮಿಷದಲ್ಲಿ ನೀವು ಮಂಡ್ಯಕ್ಕೆ ಹೋಗಿ ಕೃಷ್ಣರಾಜಪೇಟೆಗೆ ಬರ್ಬೋದು.
ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರೂ ಪರವಾಗಿ ಇಟ್ಟಿದ್ದೀನಪ್ಪ, ನೀವ್ ಯಾರು ಕೇಳ್ತಾ ಇಲ್ಲ, ಒಂದು ಚಪಾಳಿ ನೋಡಿತಾ ಇಲ್ಲ, ಕೇಳ್ತಿರ್ಲಿಲ್ಲ. ಬೇಡವಾ ರೋಡ್ ನಿಮ್ಗೆ? ಬೆನ್ನ ಹತ್ಬೇಕು MLA ಅವರು, ಯಾಕೆ ನೀವು ಆರಿಸಿ ಕಳಿಸಿದಿರಿ ಒಬ್ಬ ಬಡವ್ರ ಮನೆ ಹುಡುಗನ್ನ ಆರಿಸಿ ಕಳಿಸಿದಿರಿ ಅಲ್ವಾ? ಅದಕ್ಕೋಸ್ಕರ ಅವರು ಮಾಡಬೇಕು ಅಂತ ನಮ್ಮ ಒತ್ತಡ ಅಷ್ಟೇ. ಅಂದ್ರೆ ಕ್ಲೋಸ್ ಆಗಿರೋದೇ ಕೇಳ್ತಾ ಇದ್ದೀನಿ. ಆಮೇಲೆ ಅವ್ರೇನು ತಪ್ಪು ತಿಳ್ಕೋಬಾರ್ದು, ಏನಪ್ಪ ಸ್ವಾಮೀಜಿ ಅವ್ರನ್ನ ಕರೆದ್ರೆ ಹಿಂಗ್ ನನಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೋಬಾರ್ದು. ಸ್ವಲ್ಪ ಹೋಗ್ಬೇಕು, ಹೋಗಿ ಒತ್ತಡ ಹಾಕಿ ಹಿಡಿದು ಬಿಡ್ಬೇಕು, ಬೆನ್ನ ಹತ್ತು ಬಿಡ್ಬೇಕು. ಬಹಳ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಯಾರು ಗೊತ್ತಾ ನಾನು ನೋಡಿದ್ದೀನಿ, HD ರೇವಣ್ಣವರು. ಅವ್ರ ಹತ್ರ ನಾನು ತಹಶೀಲ್ದಾರ್ ಆಗಿದ್ದೆ 2 ವರ್ಷ. ಕೆಲಸ ಅಂದ್ರೆ ಹಂಗೆ ಕೆಲಸ ಅವ್ರದ್ದು. ಆಪೋಸಿಟ್ ಪಾರ್ಟಿನ ರೂಲಿಂಗ್ ಪಾರ್ಟಿನ ಅವೆಲ್ಲ ಸೈಡ್ಗೆ, ನಂದು ಒಂದೇ ಪಾರ್ಟಿ, ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಹೋಗೋರು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಬೆನ್ನತ್ಬಿಡ್ತಿದ್ರು, ಹೋಗಿಡ್ಕೊಂಡು ಇಲ್ಲ ಆಗಲೇಬೇಕು. ಅವ್ರ ಹತ್ರ ಸ್ವಲ್ಪ ಒತ್ತಡ ಹಾಕಿ ಮಾಡಿಸ್ಬೋದು. ಇವತ್ತು ಕೇಂದ್ರ ಸಚಿವರಿದ್ದಾರೆ, ಅವ್ರ ಕಡೆಯಿಂದಲೂ ಕೂಡ CSR ಫಂಡ್ ಅಲ್ಲಿ ಮಾಡಿಸ್ಲಿಕ್ಕೆ ಅದೊಂದು ಕೇಶಿಪ್ ರೋಡ್ ಮಾಡ್ಕೊಡಿ. ನಾವು ನೀವು ಕರೆದ ಕಾರ್ಯಕ್ರಮಕ್ಕೆಲ್ಲ ಬಂದ್ಬಿಡ್ತೀವಿ, ಒಂದು ಕೇಶಿಪ್ ರೋಡ್ ಮಾಡ್ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 28ಕ್ಕೆ ಬರ್ಬಹುದು, ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಲೇಟ್ ಆದ್ರೆ ನೆಕ್ಸ್ಟ್ ಇದಕ್ಕೆ ಬರ್ಬಹುದು. 50% ರಿಸರ್ವೇಶನ್ ಸಿಗ್ತಾ ಇದೆ ಉದ್ಯೋಗಗಳಲ್ಲಿ. ರಾಜಕೀಯ ಅಂದ್ರೆ ಸ್ಥಳೀಯ ಮಟ್ಟದ ರಾಜಕೀಯದಲ್ಲಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ನಲ್ಲಿ. ಇನ್ನ ಕೇಂದ್ರ ಮತ್ತು ವಿಧಾನಸಭಾ ಮಟ್ಟದಲ್ಲಿ ಮೋಸ್ಟ್ಲಿ 33% ಕೊಡಬಹುದು ಅಂತ ಈಗ ಮಾಡ್ತಾ ಇದ್ದಾರೆ. ಉದ್ಯೋಗಗಳಲ್ಲಿ 33% ಈಗಾಗಲೇ ಕೊಟ್ಟಿದ್ದಾರೆ. ದಯಮಾಡಿ ಹಳ್ಳಿಯ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಅವಕಾಶಗಳಿದಾವೆ. ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಇಲ್ಲಿ ಅಧಿಕಾರಿಯಾಗಿ ಒಂದು ಕುತೂಹಲಕಾರಿ ಅಂಶ ಗಮನಕ್ಕೆ ಬಂದು ಶಾಸಕರ ಗಮನಕ್ಕೂ ತರ್ತೀನಿ. ಇಡೀ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಅಂಕಿ ಅಂಶದ ಪ್ರಕಾರ 147 ಜನ ಹೆಣ್ಣು ಮಕ್ಕಳು 18ಕ್ಕೂ ಮುಂಚೆ ಮದುವೆ ಆಗಿದ್ದಾರೆ. ಅದರಲ್ಲಿ ಯಾರದಪ್ಪ ಹೈಯೆಸ್ಟ್ ರೋಲ್ ಅಂದ್ರೆ ಕೃಷ್ಣರಾಜಪೇಟೆ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇಲ್ಲೇ ನಿಮ್ಮಲ್ಲಿ KRಪೇಟೆ ಟೌನ್ ಹೋದ್ರೆ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು. ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವತ್ತು ಅಲ್ವಾ? ಇಂಜಿನಿಯರಿಂಗ್ ಇದೆ ಅಲ್ವಾ? ನಮ್ಮ ಕೃಷ್ಣಪ್ಪನವರು, KRಪೇಟೆ ಕೃಷ್ಣ ಅಂದ್ರೆ ನ್ಯಾಯವಂತ, ಸತ್ಯವಂತ ಸ್ಪೀಕರ್ ಆಗಿದ್ದವರು. ಇವತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು KRಪೇಟೆಗೆ ಹೆಸರು ತಂದಿದ್ದಾರೆ. ಬರೀ ಕೃಷ್ಣ ಅಂದ್ರೆ ಗೊತ್ತಾಗಲ್ಲ, KRಪೇಟೆ ಕೃಷ್ಣ ಅಂತಾರೆ ಗೊತ್ತಾಗುತ್ತೆ. ಕೃಷ್ಣರಾಜಪೇಟೆಗೆ ಅಷ್ಟು ಗೌರವ ತಂದು ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ. ಅವ್ರು ಮಾಡ್ಕೊಟ್ಟಿದ್ದ ಅವತ್ತು ಕಾಲೇಜನ್ನ. ಇವತ್ತು ಎಲ್ಲರೂ ಕೂಡ ಶಾಸಕರು ಅವರವರ ಸಾಮರ್ಥ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು, ನಮ್ಮ ಹೆಸರು ಕೂಡ ಅವ್ರ ತರನೇ ಉಳಿಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸನ್ಮಾನ್ಯ ಶಾಸಕರು ಕೂಡ ಅವರಿಗೆ ಮೊದಲ ಅನುಭವ ಅಲ್ವಾ, ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೂ ಕೂಡ ಎಫರ್ಟ್ ಹಾಕಿ ಏನಾದ್ರೂ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ, ಸನ್ಮಾನ್ಯ ಕೇಂದ್ರ ಸಚಿವರಲ್ಲಿ ತಾವು ರಿಕ್ವೆಸ್ಟ್ ಮಾಡಿಕೊಂಡು, ಡಿಮ್ಯಾಂಡ್ ಮಾಡಿಕೊಂಡು CSR ಫಂಡ್ ತರಲಿಕ್ಕೆ ಪ್ರಯತ್ನ ಮಾಡಿ. CSR ಫಂಡ್ ಕೊಡ್ಲಿಕ್ಕೆ ಅವ್ರಿಗೆ ಸಾಕಷ್ಟು ಸಚಿವರಾಗಿದ್ದಾರೆ. KRಪೇಟೆಗೂ ಕೂಡ ಅಂತದೊಂದಷ್ಟು ಸೌಕರ್ಯಗಳು ಬಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಾನು ಮೊನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಸಂತೆಬಾಚಲ್ಲಿ ಗಣಪತಿ ಉತ್ಸವದ ತಮ್ಮನ್ನ, ನಮ್ಮ ಏನು ಮಂಡ್ಯದಿಂದ ಕೃಷ್ಣರಾಜಪೇಟೆಗೆ ಬರ್ಲಿಕ್ಕೆ ಕನಿಷ್ಠ 1.25 ಗಂಟೆ ಆಗುತ್ತೆ ಅಲ್ವಾ? ನಾವೆಲ್ಲ ಒಗ್ಗೂಡಿ ಅವರಿಗೆ ರಿಕ್ವೆಸ್ಟ್ ಮಾಡೋಣ. ಎಲ್ಲರೂ ಒಗ್ಗೂಡ್ತೀರಾ? ಏನ್ ಮಾಡ್ಬೇಕು? ನೀವು ಒತ್ತಡ ಹಾಕಿ ಒಂದು ಕೇಶಿಪ್ ರೋಡ್ ಮಾಡಿಸಿ ಪ್ಲೀಸ್. ಒಂದು ಕೇಶಿಪ್ ರೋಡ್ ಮಾಡಿಸಿ. ಕೃಷ್ಣರಾಜಪೇಟೆ ಅವ್ರು ಯಾರು ಮಂಡ್ಯಕ್ಕೆ ಬರ್ತಾ ಇಲ್ಲ, ರೋಡ್ ಸರಿ ಇಲ್ಲ ಅಂತ ಎಲ್ಲ ಹಂಗೆ KRS ಇಂದ ಡೈವರ್ಟ್ ಆಗಿ ಶ್ರೀರಂಗಪಟ್ಟಣ, ಮೈಸೂರು ಬಿಡ್ತಾ ಇದಾರೆ. ಒಂದು ಒಳ್ಳೆ ರೋಡ್ ಆದ್ರೆ, ಕೇಶಿಪ್ ರೋಡ್ ಆದ್ರೆ, ಇವತ್ತು ನೋಡಿ ನಾಗಮಂಗಲಕ್ಕೆ ಒಳ್ಳೆ ಕೇಶಿಪ್ ರೋಡ್ ಆಗಿದೆ. ಹಾಗೆ ನಮ್ಮ ಏನು ಬ್ಯಾಡ್ರಳ್ಳಿ ಮೇನ್ ರೋಡ್ ಕನೆಕ್ಟ್ ಆಗುತ್ತಾರ, ಅಲ್ಲಿಂದ ಪಾಂಡುಪುರದಿಂದ ಈ ಕಡೆ ಒಂದು ಒಳ್ಳೆ ಅಟ್ಲೀಸ್ಟ್ ಕೇಶಿಪ್ NH ಆಗದಿರೋ ಪರವಾಗಿಲ್ಲ, ಕೇಶಿಪ್ ರೋಡ್ ಆದ್ರೆ ಒಂದು 40-45 ನಿಮಿಷದಲ್ಲಿ ನೀವು ಮಂಡ್ಯಕ್ಕೆ ಹೋಗಿ ಕೃಷ್ಣರಾಜಪೇಟೆಗೆ ಬರ್ಬೋದು. ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರೂ ಪರವಾಗಿ ಇಟ್ಟಿದ್ದೀನಪ್ಪ, ನೀವ್ ಯಾರು ಕೇಳ್ತಾ ಇಲ್ಲ, ಒಂದು ಚಪಾಳಿ ನೋಡಿತಾ ಇಲ್ಲ, ಕೇಳ್ತಿರ್ಲಿಲ್ಲ. ಬೇಡವಾ ರೋಡ್ ನಿಮ್ಗೆ? ಬೆನ್ನ ಹತ್ಬೇಕು MLA ಅವರು, ಯಾಕೆ ನೀವು ಆರಿಸಿ ಕಳಿಸಿದಿರಿ ಒಬ್ಬ ಬಡವ್ರ ಮನೆ ಹುಡುಗನ್ನ ಆರಿಸಿ ಕಳಿಸಿದಿರಿ ಅಲ್ವಾ? ಅದಕ್ಕೋಸ್ಕರ ಅವರು ಮಾಡಬೇಕು ಅಂತ ನಮ್ಮ ಒತ್ತಡ ಅಷ್ಟೇ. ಅಂದ್ರೆ ಕ್ಲೋಸ್ ಆಗಿರೋದೇ ಕೇಳ್ತಾ ಇದ್ದೀನಿ. ಆಮೇಲೆ ಅವ್ರೇನು ತಪ್ಪು ತಿಳ್ಕೋಬಾರ್ದು, ಏನಪ್ಪ ಸ್ವಾಮೀಜಿ ಅವ್ರನ್ನ ಕರೆದ್ರೆ ಹಿಂಗ್ ನನಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೋಬಾರ್ದು. ಸ್ವಲ್ಪ ಹೋಗ್ಬೇಕು, ಹೋಗಿ ಒತ್ತಡ ಹಾಕಿ ಹಿಡಿದು ಬಿಡ್ಬೇಕು, ಬೆನ್ನ ಹತ್ತು ಬಿಡ್ಬೇಕು. ಬಹಳ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಯಾರು ಗೊತ್ತಾ ನಾನು ನೋಡಿದ್ದೀನಿ, HD ರೇವಣ್ಣವರು. ಅವ್ರ ಹತ್ರ ನಾನು ತಹಶೀಲ್ದಾರ್ ಆಗಿದ್ದೆ 2 ವರ್ಷ. ಕೆಲಸ ಅಂದ್ರೆ ಹಂಗೆ ಕೆಲಸ ಅವ್ರದ್ದು. ಆಪೋಸಿಟ್ ಪಾರ್ಟಿನ ರೂಲಿಂಗ್ ಪಾರ್ಟಿನ ಅವೆಲ್ಲ ಸೈಡ್ಗೆ, ನಂದು ಒಂದೇ ಪಾರ್ಟಿ, ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಹೋಗೋರು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಬೆನ್ನತ್ಬಿಡ್ತಿದ್ರು, ಹೋಗಿಡ್ಕೊಂಡು ಇಲ್ಲ ಆಗಲೇಬೇಕು. ಅವ್ರ ಹತ್ರ ಸ್ವಲ್ಪ ಒತ್ತಡ ಹಾಕಿ ಮಾಡಿಸ್ಬೋದು. ಇವತ್ತು ಕೇಂದ್ರ ಸಚಿವರಿದ್ದಾರೆ, ಅವ್ರ ಕಡೆಯಿಂದಲೂ ಕೂಡ CSR ಫಂಡ್ ಅಲ್ಲಿ ಮಾಡಿಸ್ಲಿಕ್ಕೆ ಅದೊಂದು ಕೇಶಿಪ್ ರೋಡ್ ಮಾಡ್ಕೊಡಿ. ನಾವು ನೀವು ಕರೆದ ಕಾರ್ಯಕ್ರಮಕ್ಕೆಲ್ಲ ಬಂದ್ಬಿಡ್ತೀವಿ, ಒಂದು ಕೇಶಿಪ್ ರೋಡ್ ಮಾಡ್ಕೊಡ್ತೀವಿ.
ಅಸಿಸ್ಟೆಂಟ್